ಆಯ್ತು ಅದೇ ಅಭ್ಯಾಸ ಅಲ್ಲಿಯೂ ಮುಂದುವರಿತು. ನಾನು ಪ್ರವೇಶ ಆದ ನಂತರ ನಾವ್ ಯಾರು ಗೊತ್ತಾ ಅಂತ ಹಿಂಗ್ ತಿರುಗಿ ಭಾಗವತ ನೋಡಿದೆ. ಭಾಗವತ ಕೆಳಗೆ ನೋಡ್ರೆ ಇದ್ರು ರಂಗದಲ್ಲಿ ಹೀಗ್ ಕೆಂಪು ಮುಖ ಮಾಡ್ಕೊಂಡು ಮುಂದೆ ನೋಡಿ ಮಾತಾಡ ಅಂದ್ರೆ ಮೈ ಕೇಳಿಯುವುದಿಲ್ಲ ಸಣ್ಣಕ್ಕೆ ಮುಂದೆ ನೋಡಿ ಮಾತಾಡ ಅಂದ್ರೆ ತಿರುಗಿ ಇದೇ ಸದಾಶಿವ ಸಹ ಭಾಗವತ ಆ ವರ್ಷ ಸಾಲಿಗ್ರಾಮ ಮೇಳದಲ್ಲಿ ಚಂಡೆ ರಾಮಣ್ಣ ಇದ್ರು ಮಂದರ್ತಿ ಮೊದ್ಲೇಗಾರ ಪ್ರಭಾಕರ್ ಬಂಡ ಅವ್ರ ಕರ್ಕಿ ಆಯ್ತಾ. ಆ ವರ್ಷ ತಿರುಗಾಟ ತುಂಬಾ ಚಂದ ಆಗಿದೆ. ಆ ವರ್ಷ ಏನಂದ್ರೆ ಪೌರಾಣಿಕ ಪ್ರಸಂಗ ಇದು ಲೀಲಾಮೂರ್ತಿ ಶ್ರೀಕೃಷ್ಣ ಆಗ್ತಿತ್ತು. ಅವಾಗ ಇಡೀ ಕಂಸವನ್ನು ಮೊದಲು ಜಲವಳ್ಳಿಯರು ಮಾಡ್ತಿದ್ರಂತ. ನಾನು ಹೋದ ನಂತರ ಅರ್ಧ ಕಂಸ ನನಗೆ ಹಾಕಿದ್ರು ಕಾಳಿಂಗನವರು ಆಯ್ತಾ. ಅರ್ಧ ಕಂಸ ಸ್ವಪ್ನದ ಕಂಸವನ್ನ ಜಲವಳ್ಳಿಯರು ಮಾಡ್ತಾ ಇದ್ರು. ಅವಕಾಶ ಕೊಟ್ಟರು ಖಂಡಿತ ಅವಕಾಶ ಕೊಟ್ಟರು, ದೊಡ್ಡ ಅವಕಾಶ ಕೊಟ್ಟದ್ದು ಸಾಮಾನ್ಯಕ್ಕಲ್ಲ. ಆಮೇಲೆ ಕರ್ಣಾರ್ಜುನ ಕಾಳಗಾದ್ರೆ ನನ್ನದ್ದು ಕರ್ಣ, ಐರೋಡಿಯವ್ರದ್ದು ಅರ್ಜುನ ಆಯ್ತು. ಅವ್ರಿಗೆ ಒಂಚೂರು ಬೇಜಾರಿದ್ದಿತ್ತು, ಈ ವರ್ಷ ಬಂದವನಿಗೆ ಕರ್ಣ ಹಾಕ್ತಾರೆ ನಂಗೆ ಅರ್ಜುನ ಹಾಕ್ತಾರೆ ನಾವು ಹೇಳಲಿಕ್ಕಿಲ್ಲಲ್ಲ, ನಾವು ಮಾತಾಡ್ಲಿಕ್ಕೆ. ತುಂಬಾ ಹೌದೌದು ಕರ್ಣಾರ್ಜುನ ಕಾಳಗ ಸುಮಾರು ಆಯ್ತು ಆ ವರ್ಷ. ಆಮೇಲೆ ಒಂದು ಸಾಲಿಗ್ರಾಮ ಮೇಳ, ಅದೊಂದು ಮರೀಲಾರ್ದಿದ್ದ ಸನ್ನಿವೇಶ. ಸಾಲಿಗ್ರಾಮ ಮೇಳದಿಂದ ನಾನು ಆಯ್ಕೆಯಾಗಿ ಮಳೆಗಾಲದ ಆಟಕ್ಕೆ ನನ್ನ ಬೊಂಬೈ ಹಾಕಿದ್ರು ಆ ವರ್ಷ. ಪ್ರಥಮ ಆಟ ಪೂರ್ಣದಲ್ಲಿ ಇದು ಪಾಪಣ್ಣ ವಿಜಯ ಗುಣಸುಂದರಿ ಪ್ರಸಂಗ. ನನ್ನದು ದುರ್ಮುಖ ದುರ್ಮತಿ, ಐರೋಡಿ ಗೋವಿಂದಪ್ಪಣ್ಣ ನನ್ನದು ಖಳನಾಯಕನ ಪಾತ್ರ ದುರ್ಮುಖ ದುರ್ಮತಿ ಅಂತ ಹೇಳಿ. ನಮ್ಗೆ ರಂಗ ಪ್ರವೇಶ ಆದ ಕೂಡಲೇ ಹಿಂತಿರುಗಿ ಭಾಗವತ ನೋಡಿ ಮಾತಾಡಿ ಅಭ್ಯಾಸ, ಬಯಲಾಟ ಮೇಳದಲ್ಲಿ ಅಭ್ಯಾಸ ಆಗಿ ಹೋಗಿದೆ ಆಯ್ತು. ಅದೇ ಅಭ್ಯಾಸ ಅಲ್ಲಿಯೂ ಮುಂದುವರಿತು. ನಾನು ಪ್ರವೇಶ ಆದ ನಂತರ ನಾವ್ ಯಾರು ಗೊತ್ತಾ ಅಂತ ಹಿಂಗ್ ತಿರುಗಿ ಭಾಗವತ ನೋಡಿದೆ. ಭಾಗವತ ಕೆಳಗೆ ನೋಡ್ರೆ ಇದ್ರು ರಂಗದಲ್ಲಿ ಹೀಗ್ ಕೆಂಪು ಮುಖ ಮಾಡ್ಕೊಂಡು ಮುಂದೆ ನೋಡಿ ಮಾತಾಡ ಅಂದ್ರೆ ಮೈ ಕೇಳಿಯುವುದಿಲ್ಲ ಸಣ್ಣಕ್ಕೆ ಮುಂದೆ ನೋಡಿ ಮಾತಾಡ ಅಂದ್ರೆ ತಿರುಗಿ ನೋಡ್ಬೇಡ ಅನ್ನುವ ಸೂಚನೆ ಕೊಟ್ಟದ್ದು. ಅದು ಎಷ್ಟು ಗಂಭೀರವಾಗಿತ್ತು ಅಂತ ಹೇಳಿದ್ರೆ, ಆ ದಿವಸ ನನಗೆ ಭಾಗವತನ ಹಿಂತಿರುಗಿ ನೋಡುವ ಅಭ್ಯಾಸ ನಿಂತದ್ದು ಈಗಲೂ ನಿಂತಿದೆ. ಈಗಲೂ ನಂಗೆ ರಂಗ ಪ್ರವೇಶ ಆದ ನಂತರ ಹಿಂತಿರುಗಿ ನೋಡಿ ಭಾಗವತ ನೋಡುವ ಮಾತಾಡುವ ಅಭ್ಯಾಸವೇ ಇಲ್ಲ ಆಯ್ತಾ. ಆ ವರ್ಷಕ್ಕೆ ಆ ದಿವಸ ಅದು ನಿಂತಿದೆ. ಅದಕ್ಕೆ ಕಾರಣ ಹೇಳ್ತೇನೆ. ಸಾಲಿಗ್ರಾಮ ಇದು ಇಲ್ಲಿ ಸಾಲಿಗ್ರಾಮ ದೇವಸ್ಥಾನದಿಂದ ಮುಂದೆ ಚೇಂಪಿನ್ ಸ್ವಲ್ಪ ಹಿಂದೆ ಅಲ್ಲಿ ಶಾಲೆಯಲ್ಲಿ ಒಂದು ಯಕ್ಷಗಾನ ಆಗಿತ್ತು. ತಾಮ್ರಧ್ವಜನ ಕಾಳಗ ಪ್ರಸಂಗ. ತಾಮ್ರಧ್ವಜನ ಕಾಳಗ ಪ್ರಸಂಗ ತಾಮ್ರದ ಹಿಂದಿನ ದಿವಸ ನನಗೆ ಲಿಸ್ಟ್ ತಾಮ್ರಧ್ವಜ ನನಗೆ ಹಾಕಿಟ್ಟಿದ್ದೆ ನೋಡ್ರು ಅರ್ಜುನ ಐರೋಡಿ ಅವರಿಗೆ ಆಯ್ತಾ. ಅದು ಐರೋಡಿ ಒಂಚೂರು ಮನಸ್ಸಲ್ಲಿ ಬೇಜಾರಾಯ್ತು, ತಾಮ್ರಧ್ವಜ ಅವನಿಗೆ ಹಾಕಿದ. ಆದ್ರೆ ತಾಮ್ರಧ್ವಜ ನಾನು ಮಾಡಿರಲಿಲ್ಲ. ಅಮೃತಶ್ರೀ ಮೇಳದಲ್ಲಿ ಇದ್ದಾಗ ತಾಮ್ರಧ್ವಜನ ಕಂಡಿದ್ದೆ, ಅರ್ಜುನ ಮಾಡಿದ್ದೆ. ತಾಮ್ರಧ್ವಜ ಮಳವಳ್ಳಿ ಹಿರಿಯಣ್ಣ. ಆವಾಗ ಪ್ರತೀತಿ ತಾಮ್ರಧ್ವಜನಿಗೆ ಮಳವಳ್ಳಿ ಹಿರಿಯಣ್ಣ ಒಬ್ಬರಿಗೆ, ಅದಕ್ಕಿಂತ ಮೊದಲು ಗುರು ವೀರಭದ್ರ ನಾಯ್ಕರಿಗೆ ಇದ್ದಿತ್ತಂತೆ ಒಳ್ಳೆ ತಾಮ್ರಧ್ವಜ ಅವ್ರದ್ದು. ಅದ ನಂತರ ಈಗ ಮಳವಳ್ಳಿ ಹಿರಿಯಣ್ಣ ಮಾಡುವರು ಆಯ್ತಾ. ಕಂಡಿದ್ರೆ ಅರ್ಜುನ ಮಾಡಿದೆ ಅವರೊಟ್ಟಿಗೆ, ತಾಮ್ರಧ್ವಜ ಮಾಡ್ಲಿಲ್ಲ. ಕಡೆಗೆ ಲೀಸ್ಟ್ ಹಿಂದಿನ ದಿವಸ ಮಾಡಿ ಹಾಕಿದ್ರು. ಮಾಡಿ ಹಾಕಿದ್ಕೊಳ್ಳಿ ನಾನು ಲೀಸ್ಟ್ ಕಂಡವನೇ ನಾವು ಹತ್ರ ಅವ್ರ ಆಫೀಸಲ್ಲಿ ಬಂದು ಒಂದು 5 ನಿಮಿಷ ರೆಸ್ಟ್ ಮಾಡೋದಿರುತ್ತದೆ ಚೌಕಿ ಬಂದ ನಂತರ. ಅವ್ರು ಬಂದ ನಂತರ ಹೋಗಿ ನಿಂತ್ಕೊಂಡೆ, ಆಫೀಸಿನ ಹೊರಗಡೆ ನಿಂತ್ಕೊಂಡೆ. ಏನಾಗಿ ಹೇಳಿದ್ರು, ನಾನು ತಾಮ್ರಧ್ವಜನ ಮಾಡ್ಲಿಲ್ಲ ನಾವ್ರೆ ಅಂದೆ. ಹೌದಾ, ನೀನ್ ನಾಳೆ ಬೆಳಿಗ್ಗೆ ಸೀದಾ ಮೊಳಲಿ ಹೇರಿನ ಮನೆಗೆ ಹೋಗು, ಅವ ಎಲ್ಲ ಹೇಳ್ತಾ ಕಂಡಿಂಗೆ ಅಂತ ಹೇಳ್ರು. ಅಡ್ಡಿಲ್ಲ, ಮತ್ ಮಾತಾಡ್ಲಿಕ್ಕಿಲ್ಲ, ಸೀದಾ ಬಂದೆ. ಮೊಳಲಿ ಹೇರಿಯಣ್ಣ ಮನೆ ಬಂದೆ. ಮೊಳಲಿ ಹೇರಿಯಣ್ಣವ್ರು ಪಡುಕೆರೆಯಲ್ಲಿ ಅವ್ರ ಹೆಂಡತಿ ಮನೆಯಲ್ಲಿ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಮನ್ಕೊಂಡಿದ್ದೀರ ಹೆಂಡತಿ ಎಬ್ಸಿದ್ರು. ಕೋಡಿ ವಿಶ್ವನಾಥ್ ಅವ್ರು ಬಂದಿದ್ರು. ಎದ್ಕೊಂಡು ಬಂದ್ರು, ನಿಂತ್ಕೊಂಡು ಎದ್ಕೊಂಡು ಬಂದು, ಎಂತ ಕೋಡಿಯರಿಗೆ ನಂಗೆ ನೀವೇ ಮದುವೆ ಅಷ್ಟು ಹಿರಿಯರಾದ. ಅದ್ರ ಹಿಂದಿನ ವರ್ಷ ನಾವು ಅಮೃತಶ್ರೀ ಮೇಳದ ಒಟ್ಟಿಗೆ ಇದ್ದಿತ್ತಲ್ಲ ಒಂದು ವರ್ಷ. ಎಂತ ಕೋಡಿಯರೆ ಹಿಂಗಾಯ್ತು ಮಾರ್ರೆ, ಸಾಲಿಗ್ರಾಮ ಮೇಳದಾಗ ನಂಗೆ ಒಂದು ತಾಮ್ರಧ್ವಜನ ಹಾಕಿದ್ರು. ನಾನು ಇನ್ನು ತಾಮ್ರಧ್ವಜನ ಮಾಡ್ಲಿಲ್ಲ, ನಿಮ್ಮೊಟ್ಟಿಗೆ ಅರ್ಜುನ ಮಾಡಿದೆ ಬಿಟ್ರೆ ತಾಮ್ರಧ್ವಜ ಮಾಡ್ಲಿಲ್ಲ. ಒಂಚೂರು ಮಾಹಿತಿ ಕೊಡ್ಕಲ್ಲ, ನಾವ್ರೆ ಹೇಳ್ರು ಹಿರಿನ ಮನೆಗೆ ಹೋಗಿ ಎಲ್ಲ ಕೇಳ್ತಕ್ಕಳದ. ನನಗೆ ಏನೇನ್ ಮಾಡ್ಬೇಕು, ಎಲ್ಲ ಯಾವ ರೀತಿಯ ಮಾತಾಡ್ಬೇಕು, ಯಾವ ರೀತಿಯ ಅಭಿನಯ, ಇವೆಲ್ಲವನ್ನೂ ಹಿರಿಯಣ್ಣ ಹೇಳಿಕೊಟ್ರು. ನನಗೆ ಎಲ್ಲವನ್ನೂ ಹೇಳಿಕೊಟ್ರು. ಎಲ್ಲ ಕೇಳ್ಕೊಂಡು ಬಂದೆ. ತಾಮ್ರಧ್ವಜನ ಮಾಡಿದೆ. ತಾಮ್ರಧ್ವಜನ ಮಾಡಿ ಅರ್ಜುನನ ಕುದುರೆಯನ್ನು ಕಟ್ಕೊಂಡು ಹೋಗಿ ತಂದೆ ಹತ್ರ ಹೋಗಿ ಒಪ್ಪಿಸಿ, ಮಯೂರಧ್ವಜ ಅಂತ ಒಪ್ಪಿಸಿ ಆದ ನಂತರ ಕುಮುದ್ವತಿಯನ್ನ ಅವನ ತಾಮ್ರಧ್ವಜನ ತಾಯಿಯನ್ನ ಕರೆದು ಮಾತಾಡ್ಲಿಕ್ಕೆ ಉಂಟು. ಮಯೂರಧ್ವಜ ಮಾತವ್ರು ತಂದೆ ತಾಯಿ ಮಾತಾಡ್ತಾ ಇರುವಾಗ ನಾನು ರಂಗದಲ್ಲಿ ಇರ್ಬೇಕಾ ಅಥವಾ ಹೊರ ಬರ್ಬೇಕಾ ಅಂತ ನಂಗೆ ಗೊತ್ತಿಲ್ಲ. ಕಳೆ ನೋಡ್ರೆ ಇದ್ರಷ್ಟೊತ್ತಿ ರಂಗದಲ್ಲಿ
ಹಿಂದಿರುಗಿ ನೌಡ್ರ ನೋಡುವ ಅಂತ ಹೇಳಿದ್ರೆ ಪೂರ್ವದಲ್ಲಿ ನಿಂತ ಅದ ಹೆದರಿಕೆ ಹೆದರಿಕೆ ಆಗ್ತದೆ. ದೊಡ್ಡ ಮುಂಡಾಸ್ ಕಟ್ಟಿದ್ದೆ, ಅಟ್ಟಿ ಮುಂಡಾಸ್, ಇದು ಈಗಿನ ಹಾಗೆ ಬೆಂಡಲ್ಲ, ದೊಡ್ಡ ಮುಂಡಾಸ್ ಕಟ್ಟಿದ್ದೆ. ಏನ್ ಮಾಡುದು ಇವರೇ, ಒಂದು ಪದ್ಯ ಆಗೋ ತನಕ ನಿಂತೆ, ನಾನ್ ನಿಲ್ಬೇಕಾ ಬೇಡವಾ ಅಂತ ಈ ಹೂರ ಈ ಕಂಡೆ ಹೋಗ ಅಂದ್ರೆ ಸನ್ನೆ ಮಾಡ ಅಯ್ಯಬ್ಬ ಬದುಕಿದೆ ಮಾಡಪ್ಪ ಮಗ ಅವ್ರು ಬಂದೆ. ಅದೊಂದು ಮರಿಲಾರದಿಲ್ಲ. ಅವ್ರು ಸಿಡಿ ಹಾಗೆ ನನಗೆ ಎಲ್ಲ ಕರ್ಣಾಜಿ ಕರ್ಣ, ತಾಮ್ರಧ್ವಜ, ಕಂಸ ಇಂಥ ಪಾತ್ರಗಳು ಎಷ್ಟೋ ಅವಕಾಶ ಕೊಟ್ಟಿದೆ ನನಗೆ. ಆ ಒಂದು ತಿರುಗಾಟವನ್ನು ಮರೆಯಲಾರ್ದಿದ್ದು. ಆದ್ರೆ ಆ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಮೇ 22ನೇ ತಾರೀಕೇನೋ ದೇವ್ರ ಸೇವೆ ಆಯ್ತು ಸಾಲಿಗ್ರಾಮ ಮೇಳ. ದೇವ್ರ ಸೇವೆ ಆಗಿ ಆ ದೇವ್ರ ಸೇವೆ ಆಗುವ ಒಂದು 15 ದಿವಸದ ಮೊದಲೇ ನಾನು ಮುಂದಿನ ವರ್ಷ ಸೌಕೂರ್ ಮೇಳಕ್ಕಂತ ಆಗಿದೆ. ಅದು ಯಾಕಾಯ್ತು ಅಂತ ಹೇಳಿದ್ರೆ, ಸೌಕೂರ್ ಮೇಳ ಆಮೇಲೆ ಬೇರೆ ಬೇರೆಯವರೆಲ್ಲ ತಕೊಂಡು ಇಲ್ಲಿ ಕೋಟೇಶ್ವರದಿಂದ ಒಬ್ಬ ಭೋಜರಾಜ ಅಂತೇಳಿ ಒಬ್ಬ ಡ್ರೈವರ್ ತಗೊಂಡು ಮೇಳ ಎಲ್ಲ ಅಸ್ತವ್ಯಸ್ತ ಆಗುವ ಸ್ಥಿತಿ ಬಂತು. ಅಂದ್ರೆ ಮೇಳ ಸರಿಯಾಗಿ ನಡೆಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. 1-2 ವರ್ಷ ಮಾಬುಲ್ ಮಾಸ್ಟರ್ ಅಂತೇಳಿ ಸೌಕೂರ್ ಮೇಳ ಅವರೇ ನಡೆಸಿದ್ರು. ಕಡೆಗೆ ಇವ್ರು ಕಿಶನ್ ಹೆಗಡೆ ಅವರು ಸೌಕೂರಿಗೆ ಸಂಬಂಧಪಟ್ಟರು, ಅಂದ್ರೆ ಅವ್ರ ತಾಯಿ ಮನೆ ಸೌಕೂರ್ ಭಂಡಾರ ಮನೆ. ಹಾಗಾಗಿ ಕಿಶನ್ ಹೆಗಡೆ ಅವರಿಗೆ ಎಲ್ಲ ಒತ್ತಾಯ ಮಾಡಿದ್ರಂತೆ, ಸೌಕೂರ್ ಮೇಳ ನೀ ತಕೊಳ್ಳು ಅಂತ ಹೇಳಿ. ಅವಾಗ ಕಿಶನ್ ಹೆಗಡೆ ಅವರು ಕಾಳಿಂಗನವ್ರದ್ದು ಕೇಳಿದ್ರು, ಸೌಕೂರ್ ಮೇಳ ತಕೊಳ್ಳಿ. ಆದ್ರೆ ಬೇರೆ ಮೇಳ ಇರ್ಲಿಲ್ಲ, ಸಾಲಿಗ್ರಾಮ ಮೇಳ ಒಂದೇ. ಅವಾಗ ಕಿಶನ್ ಹೆಗಡೆ ಅವರಿಗೆ ಸಾಲಿಗ್ರಾಮ ಮೇಳದಿಂದ ತಿರುಗಾಟ ಮಾಡ್ತಾ ಇರುವಾಗ ಅವ್ರ ಹತ್ರ ಕೇಳಿದ್ರಂತೆ, ಏನ್ ಮಾಡುದು ಮಾರ್ರೆ, ಸೌಕೂರ್ ಮೇಳ ತಕೊಳ್ಳಿ ಕೇಳ್ತಾ ಇದ್ದೆ, ನಾನ್ ತಗೊಳ್ಬೋದು. ನೀನ್ ತಗೋ, ನೀನು ಒಂದ್ ಕೆಲಸ ಮಾಡು, ಒಂದು 100 ಆಟಕ್ಕೆ ನಾನು ಬತ್ತೆ, ಒಂದು ಗಂಟೆ ಪದ್ಯ ಹೇಳಿ ಬತ್ತೆ. ಕಾಳಿಂಗನವ್ರ ಪದ್ಯ ಹೇಳು ಬತ್ತ ಅಂದ್ರೆ ಮತ್ತೆ ಆಟ ಹುಡುಕಿ ಆಯ್ತಾ. ಮತ್ತೆ ಕೋಡಿ ತೆಗೆದು ಸೌಕೂರ್ ಮೇಳಕ್ಕೆ ಹಾಕ, ಅವನಿಗೆ ಬಯಲಾಟದ ಅನುಭವ ಇತ್ತು ಅಂದ್ರೆ ಕಾಳಿಂಗನವ್ರು ಹೇಳ್ರು. ಆಯ್ತಾ, ಕಡೆಗೆ ಆ ವರ್ಷ ಮಾರನೇ ವರ್ಷ ಸೌಕೂರ್ ಮೇಳಕ್ಕಂತ ಆಯ್ತು. ಕಾಳಿಂಗನವ್ರು ಹೆಂಗು ಅಲ್ಲಿ ಬತ್ರ ಅಂತ ಆಯ್ತಲ್ಲ, ನಂಗೊಂದು ಸಮಾಧಾನ ಆಯ್ತು, ಒಪ್ಕೊಂಡಿದ್ದೆ ನಾನು. ಮೇ 25ನೇ ತಾರೀಕು, ಮೇ 22 ದೇವ್ರ ಸೇವೆ ಆಗಿ ಸಾಲಿಗ್ರಾಮ ಮೇಳದಿಂದ ಮನೆ ಬಂದ್ ನಾವು. ಮೇ 25ನೇ ತಾರೀಕು ಪಾಂಗಾಳದಲ್ಲಿ ಒಂದು ಆಟ, ಸಾಲಿಗ್ರಾಮ ಮೇಳದ ನೌಡ್ರ ಹಿತೈಷಿ ಅಭಿಮಾನಿ ಬಳಗದಿಂದ ಮುಂಬೈ ಅವರ ದೊಡ್ಡ ಇದು ಉದ್ಯಮಿಗಳು ಅವ್ರದ್ದು ಇಲ್ಲಿ ಪಾಂಗಾಳದಲ್ಲಿ ಒಂದು ಯಾವ್ದೊಂದು ದೇವಸ್ಥಾನದ ಕೆರೆಯ ಸರೋವರದ ಉದ್ಘಾಟನೆ ಸಾಲಿಗ್ರಾಮ ಮೇಳದ ಆಟ ಅಂತ ಆಗಿತ್ತು. ಭೀಷ್ಮ ವಿಜಯ ಸಮಗ್ರ ಭೀಷ್ಮ ಅಂತ ಪ್ರಸಂಗ ಆಯ್ತು. ಯಾಜಿಯವ್ರದ್ದು ದೇವವ್ರತ, ಜಲ್ಲವಳ್ಳಿಯವ್ರದ್ದು ವಿಜಯದ ಭೀಷ್ಮ, ಐರೋಡಿದ್ ಪರ್ವದ ಭೀಷ್ಮ. ಈಗ ಮೇಳದ ತಿರುಗಾಟದಲ್ಲಿ ಆಗ್ತಿತ್ತು ಆ ಪ್ರಸಂಗ. ಆಯ್ತಾ, ನಂದು ಅದರಲ್ಲಿ ಪರ್ವದ ಭೀಷ್ಮ ಪರ್ವದ ಅರ್ಜುನ, ಈಗಲೂ ಕ್ಯಾಸೆಟ್ ಅಲ್ಲಿ ಉಂಟದು, ಗುಂಡ್ಮೇಲಾದ ಪ್ರಸಂಗ ಸಮಗ್ರ ಭೀಷ್ಮ ಅಂತೇಳಿ ನನ್ನದ್ದು. ಅದರಲ್ಲಿ ಇದು ಅರ್ಜುನ. ಆ ವರ್ಷ ಏನಾಯ್ತು, ಜಲವಳ್ಳಿಯರು ಅಲ್ಲಿ ಆಟಕ್ಕೆ ಬರುವುದಿಲ್ಲ ಅಂತ ಆಯ್ತು. ಇಲ್ಲಿ ಮೇ 25ನೇ ತಾರೀಕು ಪಾಂಗಾಳದ ಆಟಕ್ಕೆ ಬರುವುದಿಲ್ಲ. ಇದೇ ನಮ್ಮ ಶಿವಾನಂದ ಇದ್ರಲ್ಲ, ಚಂಡೆ ಶಿವಾನಂದನ್ ನಮ್ಮ ಮನೆ ಕಳಿಸಿಕೊಟ್ಟಿದ್ರು ಗಾಲಿನವ್ರು. ನಾಳಿಗೆ ಕೋಡಿ ಒಪ್ಪ ಕೇಳಿ ಭೀಷ್ಮ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ಮನೆ ಬಂದು ಶಿವಾನಂದ ಹೇಳಿ ಹೋದ. ಈಗಿನ ಕಡೆಗೆಲ್ಲ ಫೋನ್ ಇಲ್ಲಲ್ಲ, ಫೋನ್ ಇಲ್ಲ, ನೋಡಿದ್ದ ಕಾಲದಲ್ಲಿ ಫೋನ್ ಇರ್ಲಿಲ್ಲ. ನಮ್ಮನೆ ಬಂದು ಹೇಳ್ದ, ಅಡ್ಡಿಲ್ಲ ನಾ ಬರ್ತದೆ ಹೇಳ್ದೆ. ಗುಂಡುಮಿ ಪಪ್ಪಿ ಹೇಳೋ ಹತ್ರ ಸಾಲಿಗ್ರಾಮ ಮೇಳದ್ದೇ ವ್ಯಾನ್, ಆಗಲೇ ಪುತ್ರ ಅಂತೇಳಿ ಒಬ್ಬರು ವ್ಯಾನ್ ಡ್ರೈವರ್ ಇದ್ರು. ಸಾಲಿಗ್ರಾಮ ಮೇಳದ ಕಾಯಂ ಕಲ್ವ ಕುಳಾರಿ ಅವ ಡ್ರೈವರ್. ಸಾಲಿಗ್ರಾಮ ಮೇಳದ್ದೇ ವ್ಯಾನ್. ಎಲ್ಲ ಗುಂಡುಮೆ ಬಂದೇವು ನಾವು. ನಮ್ಮನ್ನು ಕರ್ಕೊಂಡು ಹೋಗಿ ಆ ಪಾಂಗಳದಲ್ಲಿ ಆಟ ಆಯ್ತು. ಭೀಷ್ಮ ವಿಜಯ, ನನ್ನ ಭೀಷ್ಮ, ಇದು ಪರ್ವತ ಭೀಷ್ಮ, ಐರೋಡಿ ಅವ್ರದ್ದು ಆಟ ಎಲ್ಲ ಆಗಿ ಬೆಳಿಗ್ಗೆ ತನಕ ಆಟ ಅಲ್ಲ ಆವಾಗ, ಈಗ ಈಗಿನ ಕಾಲಮಿತಿ ಅಲ್ಲ. ಬೆಳಿಗ್ಗೆ ಆಟ ಮುಗಿಸಿ ನಾವೆಲ್ಲ ಬಂದು ಅದೇ ವ್ಯಾನಿಗೆ ಬಂದು ನಾವು ಸಮೇತ ಇದ್ರು ಮುಂದಿನ ಸೀಟಲ್ಲಿ ಕೂತಿರು ನಾವು ವ್ಯಾನ್ ಅಲ್ಲಿ. ಒಂದು ಗುಂಡ್ಮೇಲೆ ರಸ್ತೆಯಿಂದ ಈಚೆಗೆ ಒಂದು ಹೋಟ್ಲ್ ಇತ್ತು. ಆ ಹೋಟ್ಲಲ್ಲಿ ನಮ್ಗೆಲ್ಲ ಚಾ ಕುಡಿಸಿ ನಮಗೆ ಎಲ್ಲ ಕವರ್ ಕೊಟ್ಟು ಕಳಿಸಿಕೊಟ್ಟು ಚಂಡಿ ರಾಮಣ್ಣ ಹತ್ರ ಹೇಳತ್ ನಾವು ಕೇಳಿತ್ತು. ಮಾರನೇ ಸಾಗರದಲ್ಲಿ ಆಟ 26ನೇ ತಾರೀಕು ಆಯ್ತಾ. ಸಾಗರದಲ್ಲಿ ಆಟಕ್ಕೆ ನಾನು ಸ್ವಲ್ಪ ತಡ ಬತ್ತೆ ಅಂತ ಹೇಳಿ ಆಟ ಆಡ್ಸೋರ ಹತ್ರ ಕೊನೆ ಬಸ್ಸಿ ಬತ್ತೆ ನಾನು. ಲಾಸ್ಟ್ ಬಸ್ ಅಲ್ಲ ಇವ್ರ ಅಣ್ಣನೇ ಕಂಡಕ್ಟರ್ ಅಮರಪ್ಪ, ನಾವು ಅಣ್ಣನೇ ಕಂಡಕ್ಟರ್ ಸಾಗರ ಆಯ್ತಾ. ಆ ಬಸ್ಸಿ ಬತ್ತೆ ಅಂತ ಹೇಳಿ ಹೇಳ ಅಂತೇಳಿ ಚಂಡೆ ರಾಮಣ್ಣ ಹತ್ರ ಹೇಳಿದ್ ಕೇಳಿದ್ ನಾವೆಲ್ಲ ಮನೆ ಬಂತು. ಸಾಗರದ ಆಟ ಮುಗಿಸಿ ಮನೆಗೆ ಬಂದದ್ದು, ಮನೆಗೆ ಬಂದಿರೋ ಇಲ್ಲಿ ಗೊತ್ತಿಲ್ಲ. ಉಡುಪಿ ಬಂದು ಉಡುಪಿಯಿಂದ ಬುಲೆಟ್ ತಗೊಂಡು ಅಲ್ಲಿಗೆ ಹೋದ್ವು. ಎಲ್ಲ ಹೇಳ್ತಾರೆ ಅದೇ ಮುಂಜಿ 25ನೇ ತಾರೀಕು ಆಟ ಆಯ್ತಲ್ಲ, ಅವ್ರೇನೋ ಮನೆ ಕಟ್ತಾ ಇದ್ರಲ್ಲ ನೋಡ್ರು, ಅವ್ರೇನೋ ದುಡ್ಡು ಕೊಡ್ತೆ ಅಂತ ಹೇಳಿದ್ರು ಅಂತೇಳಿ ಅಲ್ಲಿಗೆ ಹೋದಂತೇಳಿ ಸುದ್ದಿ. ಹೌದಲ್ಲ ಹೋಗೋದು ನಮ್ಗೆ ಗೊತ್ತಿಲ್ಲ. ಹೋಗುವಾಗ ದಾರಿ ಮಧ್ಯೆ ಹೀಗಾಯ್ತು. ತುಂಬಾ ಬೇಜಾರಾಯ್ತು. ಆಮೇಲೆ ಕಡೆಗೆ
ಸೌಕೂರ್ ಮೇಳ ತಿರುಗಾಟ. ಸೌಕೂರ್ ಮೇಳದ ಮುಂದಿನ ಎಪಿಸೋಡ್ ಮಾತಾಡೋಣ. ಈಗ ಈ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸೋಣ. ನಿಮ್ಮ ಕಾಳಿಂಗನೌಡರ ಜೊತೆಗಿನ ಒಂದು ಅದು ಮರೆಯಲಾರ್ದಿದ್ದು, ನಿಜವಾಗಿ ಸಾಧ್ಯವೇ ಇಲ್ಲ. ನಾನಂದ್ರೆ ಕಾಳಿಂಗನೌಡರಿಗಾಗಿ 4,000 ಕಡಿಮೆ ಸಂಬಳಕ್ಕೆ ಹೋಗಿದ್ದೀನಿ. ಗ್ರೇಟ್ ಸರ್, ನಿಜ ಅವ್ರ ಮೇಲೆ ಅಭಿಮಾನಕ್ಕೆ ಅಲ್ಲ ಸರ್. ಅವ್ರ ಜೊತೆ ಒಂದು ವೇಷ ಮಾಡ್ಬೇಕು ಅವ್ರ ಪದ್ಯಕ್ಕೆ, ಅದೊಂದು ಸೌಭಾಗ್ಯ ಸರ್ ನಿಜ. ಈಗ ನೋಡ್ರಿ ನಾವು ಅದು ಸೌಭಾಗ್ಯ ಅನ್ಸುತ್ತೆ. ಯಾಕಂದ್ರೆ ಅವರು ನಮ್ಮ ನಗಲು ಈಗ 36 ವರ್ಷ ಆಯ್ತು ಅಲ್ಲ ಹೇಳುದು. ಈಗಲೂ ಕೂಡ ಅವರ ಸ್ಮರಣೆ. ಅದೇ ಅವ್ರು ಇರುವಾಗಲೇ ಸೌಕೂರ್ ಮೇಳಕ್ಕೆ ಬರ್ತಾರೆ ಅಂತ ಹೇಳುವ, 100 ಬರ್ತಾರೆ ಅಂತ ಹೇಳಿದ್ರೆ ಒಂದು ಇದು ಕೊಟ್ಟದ್ರಿ, ಭರವಸೆ ಕೊಟ್ಟದ್ರಿಂದ ನನಗೂ ನೋಡ್ರಿ ಒಡನಾಟ ನಾನು ಒಪ್ಕೊಂಡು ಇಲ್ಲಿ ಬರುದಿಲ್ಲ. ಸಾಲಿಗ್ರಾಮ ಮೇಳಕ್ಕೆ 2 ವರ್ಷ ನಾನು ಮಾತಾಡ್ಕೊಂಡು ಆಗ್ಲಿ ಸರ್, ಬಹಳ ಖುಷಿ ಆಯ್ತು. ಅದೇ ರೀತಿ ಸರ್, ಈ ಎಪಿಸೋಡ್ ಇಲ್ಲಿ ಮುಗಿಸೋಣ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಮುಂದಿನ ಸಾಧನೆ ಹಾದಿಯ ಬಗ್ಗೆ ತಿಳಿಯೋಣ. ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಅವರ ಅಂದ್ರೆ ಸಾಲಿಗ್ರಾಮ ಮೇಳದಲ್ಲಿದ್ರು ಅವರು. ನಾವುಡ್ರ ಜೊತೆ ಇದ್ರು 2 ವರ್ಷ. ಆ ಒಂದು ಅನುಭವ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೆ ಮುಂದಿನ ಅವರ ಸಾಧನೆ ಹಾದಿಯ ಬಗ್ಗೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮೊಂದಿಗೆ ಮಾತುಕತೆ ಆಡ್ತೇವೆ. ಹಾಗೆ ವೀಕ್ಷಿಸಿ ತಮಗೆಲ್ಲರೂ ಪ್ರೀತಿ ಧನ್ಯವಾದ ತಿಳಿಸುತ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನಮಸ್ಕಾರ.